ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಿಡಕ್ಕಾಗಲ್ಲ. ಹಾಗ ಹಾಳಾಗೋಗ್ಲಿ ಅಂತ ಬಿಟ್ಬಿಡಕ್ಕೆ ಅವ್ರು ಬೇರೆ ಯಾರು ಅಲ್ಲ, ನಿಮ್ಮಮ್ಮ. ಅವ್ರನ್ನ ಕ್ಷಮಿಸ್ಬಿಡು. ಆಗಲ್ಲ ಗಮ್ಯ, ಈ ಸಲ ಇವ್ರಿಗೆ ಕ್ಷಮೆ ಅನ್ನೋದೇ ಇಲ್ಲ. ಅಮ್ಮ ಅನ್ನೋ ಒಂದೇ ಕಾರಣಕ್ಕೆ ಇವ್ರು ಮೊದ್ಲಿಂದ ಮಾಡ್ತಾ ಇರೋ ಕಿತಾಪತಿಗಳನ್ನ ಸಹಿಸ್ಕೊಂಡೇ ಬಂದಿದ್ದೀನಿ. ಆದ್ರೆ ಇವಾಗ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದಾರೆ. ಇನ್ಮೇಲೆ ಇವ್ರು ನನ್ಗೆ ಅಮ್ಮನೂ ಅಲ್ಲ, ನಾನು ಇವ್ರಿಗೆ ಮಗನೂ ಅಲ್ಲ. ವಿಘ್ನೇಶ್ ಹಾಗೆಲ್ಲ ಮಾತಾಡ್ಬೇಡ ಕಣೋ, ನನ್ಗೆ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ನೀನು ಕೊಲೆ ಮಾಡೋ ಲೆವೆಲ್ ಗಿಳಿದಿದ್ದು ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಅಮ್ಮ. ಒಬ್ಬ ಕೊಲೆಗಾರ್ತಿಯ ಮಗ ಅನಿಸ್ಕೊಳ್ಳೋ ಬದಲು ತಾಯಿ ಇಲ್ದರ ಮಗ ಅನಿಸ್ಕೊಳ್ಳೋದು ಎಷ್ಟೋ ಬೆಟರು. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ನೀನ್ ಸತ್ತೋದೆ ಅಂತ ತಿಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೋಗು. ಓ ಸಾರಿ, ನಾನು ನಿನ್ನ ಇಲ್ಲಿಂದ ಹೋಗು ಅಂತ ಹೇಳೋದಕ್ಕೆ ನನಗೆ ಯಾವ ರೈಟ್ಸು ಇಲ್ಲ. ಯಾಕಂದ್ರೆ ಇದು ನಾನ್ ಸಂಪಾದನೆ ಮಾಡಿರೋ ಮನೆ ಅಲ್ವಲ್ಲ. ಅದಕ್ಕೆ ನಾನೇ ನನ್ನ ಹೆಂಡತಿ ಕರ್ಕೊಂಡು ಈ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಬಾ ಗಮ್ಯ. ವಿಘ್ನೇಶ್ ಬಿಡಿ ನನ್ ಕೈನ ಬಿಡಿ. ವಿಘ್ನೇಶ್ ಬಾ ಅಂತ ಹೇಳ್ತಾ ಇದೀನಿ ತಾನೆ, ಸುಮ್ನೆ ನನ್ನ ಜೊತೆ ಬಾ. ಅಯ್ಯೋ ಬಿಡಿ ವಿಘ್ನೇಶ್. ವಿಘ್ನೇಶ್ ಯಾಕೆ ಹೀಗೆ ಹಠ ಮಾಡ್ತಾ ಇದ್ದೀರಾ? ನಾನು ಹೀಗೆ ಹಠ ಮಾಡೋದು. ಇವ್ರ ಮುಖ ನೋಡ್ಕೊಂಡು ಇಲ್ಲಿರೋ ಬದಲು ನಾವ್ ಇಲ್ಲಿಂದ ಸುಮ್ನೆ ಹೋಗೋದೇ ಬೆಟರು. ವಿಘ್ನೇಶ್ ಸ್ವಲ್ಪ ನನ್ ಮಾತ್ ಕೇಳಿ ಗಮ್ಯ, ವಿಘ್ನೇಶ್. ನನ್ ಕೈ ಬಿಡು. ನನ್ ಜೊತೆ ಮಾತಾಡೋ ಯೋಗ್ಯತೆನ ಇವ್ರು ಯಾವತ್ತೂ ಕಳ್ಕೊಂಡ್ರು. ಇವ್ರ ಮುಖ ನೋಡಿದ್ರೆ ನಂಗ್ ಪಾಪ ಸುತ್ಕೊಳ್ಳುತ್ತೆ. ಇನ್ಮೇಲೆ ನನ್ ಹೆಂಡ್ತಿನೇ ನನ್ಗೆಲ್ಲ, ಅವಳನ್ ಬಿಟ್ಟು ಇನ್ಯಾರು ಬೇಕಾಗಿಲ್ಲ. ಬಾಗಮ್ಮೆ ಹೋಗೋಣ. ವಿಘ್ನೇಶ್ ಸ್ವಲ್ಪ ನನ್ ಮಾತ್ ಕೇಳಿ ವಿಘ್ನೇಶ್. ಸುಮ್ನೆ ಬಾಗಮ್ಯ. ನನ್ ಮಾತ್ ಕೇಳಿ ವಿಘ್ನೇಶ್, ಸ್ವಲ್ಪ ಸಮಾಧಾನವಾಗಿರಿ ವಿಘ್ನೇಶ್. ಸ್ವಲ್ಪ ಸಮಾಧಾನವಾಗಿರಿ ವಿಘ್ನೇಶ್, ನನ್ ಮಾತ್ ಕೇಳಿ.